ವಿರೋಧಿಸಿ ಹಾಗೂ ಪರಿಸರ ಸಂರಕ್ಷಣೆ ಮತ್ತು ಭೂಮಿ ಇಲ್ಲದವರಿಗೆ ಭೂಮಿ ನೀಡಲು ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಒತ್ತಾಯ ಮಾಡಲು ಸಂಘಟನೆ ದಿನಾಂಕ 21/8/2024ರಂದು ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನಾ ಧರಣಿಯನ್ನು ನಡೆಸಲಾಗುವುದೆಂದು ಕರ್ನಾಟಕ ಜನಶಕ್ತಿ ರಾಜ್ಯ ಸಮಿತಿಯ ರಾಜ್ಯ ಕಾರ್ಯದರ್ಶಿ KL ಅಶೋಕ್ ರವರು ತಿಳಿಸಿದರು. ಒತ್ತುವರಿ ಅಂದಾಗ ಮತ್ತೆ ಏನು ಹೇಳ್ತೀನಿ, ಯಾರು ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಬಲಾಢ್ಯರಿದ್ದಾರೆ ಮತ್ತು ಅನಧಿಕೃತ ಒತ್ತುವರಿ ಮಾಡಿಕೊಂಡು ದಾಖಲೆಗಳನ್ನು ಮಾಡ್ಕೊಂಡಿದ್ದಾರೆ, ಅವರ ಒತ್ತುವರಿ ಅಲ್ಲ. ಬಡವರು ತಮ್ಮ ಜೀವನದ ಅಗತ್ಯಗನುಗುಣವಾಗಿ ಮೂಲಭೂತ ಅವರ ರೈಟ್ ಅದು, ಅವ್ರು ಬದುಕೋದು, ಅವರು ಯಾರು ಒತ್ತುವರಿ ಮಾಡಿದ್ದಾರೆ ಆ ತೆರವನ್ನು ವಿರೋಧಿಸಿ ಮತ್ತು ಗೋಸ್ಮಿದಿರೋ ಬಗೆರೆ ಪರಿಸರ ಸಂರಕ್ಷಣೆ ಏನಿದೆ, ಇಡೀ ಪಶ್ಚಿಮ ಘಟ್ಟದ ಪರಿಸರದ ಬಗ್ಗೆ ಇವ್ರು ಯಾರು ಮಾತಾಡ್ತಿದ್ದಾರೆ, ಈಗ ಎಲ್ಲ ಮಾತಾಡ್ತಿದ್ದಾರೆ. ಇವ್ರಿಗಿಂತ ಮೊದಲೇ ನಾವು 1999 ಕೆಲವರಿಗೆ ಪಟವರ್ಧಂತರದ್ದು ಸುಮಾರು ಜನ ಪತ್ರಕರ್ತರಿದ್ದಾರೆ. ಎಲ್ಲ ಕುದುರೆಮುಖ ಗಣಿಗಾರಿಕೆ, ಪಶ್ಚಿಮ ಘಟ್ಟ, ನಾವು ಇದರ ವಿರುದ್ಧ ಇದರಲ್ಲಿ ನಾವು ನ್ಯಾಷನಲ್ ಪಾರ್ಕ್ ವಿರೋಧಿಸ್ತಾ ಕುದುರೆಮುಖ ಗಣಿಗಾರಿಕೆನೂ ವಿರೋಧಿಸ್ತಾ ಬಂದವರು. ಅಲ್ಲೇ ಪಶ್ಚಿಮ ಘಟ್ಟದ ಬಗ್ಗೆನೇ ಅದ್ಭುತ ಪುಸ್ತಕನೂ ಹಾಕಿದ್ವಿ. ಪಶ್ಚಿಮ ಘಟ್ಟ ಪರಿಸರದ ಬಗ್ಗೆ ನಮಗೆ ಅವ್ರು ತಿಳಿವಳಿ ಆಗುತ್ತೆ. ನಾವು ಈ ಪಶ್ಚಿಮ ಘಟ್ಟ ಉಳಿಬೇಕು, ಪರಿಸರ ಉಳಿಬೇಕು. ಯಾವ್ಯಾವ ಮೂರನೇದು ಮತ್ತು ಭೂಮಿ ಇಲ್ಲದಿದ್ದವರಿಗೆ ಮತ್ತು ವಸತಿ ಇದ್ದವರಿಗೆ ಅವರಿಗೆ ಭೂಮಿ ನೀಡಲು ಒತ್ತಾಯಿಸಿ ನಾವು 21ನೇ ತಾರೀಕು ಇದು ಚಿಕ್ಕಮಗಳೂರಿನಲ್ಲಿ ಆಜಾದ್ ಪಾರ್ಕಲ್ಲಿ ಎಲ್ಲ ಸಂತ್ರಸ್ತರನ್ನು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಸಂತ್ರಸ್ತರು ಒಳಗೊಂಡಿರುವಂತಹ ಪ್ರತಿಭಟನೆಯನ್ನು ಆಜಾದ್ ಪಾರ್ಕಲ್ಲಿ 21ನೇ ತಾರೀಕು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡವರು ಜೀವನಕ್ಕಾಗಿ ಬದುಕಿಗಾಗಿ 12 ಎಕರೆ ಭೂಮಿ ಸಾಗುವಳಿ ಮಾಡಿ ಬದುಕನ್ನು ಕಟ್ಟಿಕೊಂಡಿರುವ ಕುಟುಂಬಗಳನ್ನು ಯಾವುದೇ ತಿಳುವಳಿಕೆ ಪತ್ರ ನೀಡದೆ ಏಕಾಏಕಿ ಅವರು ಕಷ್ಟಪಟ್ಟು 30-40 ವರ್ಷಗಳಿಂದ ಬೆಳೆಸಿದ ಕಾಫಿ ಗಿಡಗಳನ್ನು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಏಕಾಏಕಿ ನಾಶ ಮಾಡುತ್ತಿರುವುದನ್ನು ವಿರೋಧಿಸಿ ಮತ್ತು ಮಲೆನಾಡು ಭಾಗದಲ್ಲಿ ಸಾವಿರಾರು ಕುಟುಂಬಗಳು ಭೂಮಿ ಕಳೆದುಕೊಂಡು ಸೂರನ್ನು ಕಳೆದುಕೊಂಡು ಬೀದಿಗೆ ಬಂದಿದೆ. ಇನ್ನು ಸಾಕಷ್ಟು ಕುಟುಂಬಗಳು ಬೀದಿಗೆ ಬೀಳಲಿದೆ. ಆದ್ದರಿಂದ ಸರ್ಕಾರ ಈ ಕೂಡಲೇ ಒತ್ತುವರಿ ಹೆಸರಲ್ಲಿ ಬಡವರು ಕಟ್ಟಿಕೊಂಡ ಸೂರು ಹಾಗೂ ಭೂಮಿಯನ್ನು ನಾಶಪಡಿಸುವುದನ್ನು ನಿಲ್ಲಿಸಬೇಕು ಎಂದು ಹೇಳಿದರು. ಅವರು ಬದುಕಿಗಾಗಿ ಮಾಡಿಕೊಂಡ ಕೃಷಿ ಯಾವುದೇ ಕೃಷಿ ಇರ್ಬೋದು, ಆದರೆ ಅವರು ಬದುಕಿಗೆ ಹೋಗಿ ಮಾಡಿರೋ ಅದರ ಹೊರತು ಇವರಾಗಿ ಕಾರ್ಪೊರೇಟ್ ಕಂಪನಿಗಳು ಸಾವಿರಾರು ಎಕರೆಗಳನ್ನು ಮಾಡಿದ್ದಾರೆ. ಈಗಾಗಲೇ ಅಶೋಕ್ ಅವರು ಹೇಳಿದರು, ಒತ್ತುವರಿ ಕುಲ್ಲ ಮಾಡೋದಾದರೆ ಇಲ್ಲಿಯ ಉಸ್ತುವಾರಿ ಸಚಿವರಿಂದಲೇ ಪ್ರಾರಂಭ ಆಗಲಿ ಅಂತ. ನಾನು ಕೂಡ ಅದನ್ನೇ ಒತ್ತಿ ಹೇಳ್ತಾ ಇದ್ದೀನಿ. ಇದೇ ಚಿಕ್ಕಮಗಳೂರು ತಾಲೂಕಿನಲ್ಲಿ ಉಸ್ತುವಾರಿ ಸಚಿವರ ಕಾಫಿ ಎಸ್ಟೇಟಲ್ಲಿ ಎಷ್ಟು ಒತ್ತುವರಿ ಇದೆ ಅನ್ನೋದನ್ನು ಫಸ್ಟ್ ಸರ್ವೆ ಮಾಡಿ ಅದನ್ನು ಕುಲ್ಲ ಮಾಡಿ ಬಾಕಿದ್ದವ್ರನ್ನ ಕುಲ್ಲ ಮಾಡ್ತಾ ಬರ್ತೀವಿ. ಅದು ಬಿಟ್ಟುಬಿಟ್ಟು ಯಾರೋ ಬಡವ ತನ್ನ ಬದುಕಿಗಾಗಿ 1 ಎಕರೆ 2 ಎಕರೆ ಅರ್ಧ ಎಕರೆ, ಇಲ್ಲಿ ಮಸಗಲಿ ಕಡೆ ಎಲ್ಲ ಅರ್ಧ ಎಕರೆ 3/4 ಎಕರೆ ಮಾಡಿದ್ದಾರೆ, ಅವರಿಗೂ ಕೂಡ ಫಾರೆಸ್ಟ್ನವ್ರು ಹೋಗಿ ನಾವು ಕುಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಇವ್ರು ನೋಡಿ ಒಣಭೂಮಿ ಇಲ್ಲಿ ಮಾಚನಹಳ್ಳಿ ಅಂತ, ಇವರು ಕೂಡ ಕೊಲ್ಲ ಮಾಡಕ್ಕೆ ಹೋಗಿದ್ರು. ಮತ್ತು ನೀರು ಪತ್ರ ಚರ್ಚೆ ಆದಮೇಲೆ ಅದರಲ್ಲಿ ಬೆಂಡಿಂಗ್ ಇಟ್ಟಿದ್ದಾರೆ ಅವರು ಕೂಡ. ಈ ರೀತಿ ಬದುಕಿಗಾಗಿ 4 ಎಕರೆ 38 ಗುಂಟೆ ಜಮೀನನ್ನು ಯಾರು ಮಾಡಿದ್ದಾರೋ ಅದನ್ನು ಯಾವುದೇ ರೀತಿ, ಅದು ಫಾರೆಸ್ಟ್ ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಫಾರೆಸ್ಟ್ ಆದರೂ ಕೂಡ ಅವರಿಗೆ ಫಾರೆಸ್ಟ್ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೊಡುವಂಥ ಕಾಯ್ದೆ ಫಾರೆಸ್ಟಲ್ಲೂ ಇದೆ. ಯಾಕೆ ಕೊಡಬಾರ್ದು? ಅದನ್ನು ಬಿಟ್ಬಿಟ್ಟು ಏಕಾಏಕಿ ಅವರು 20 ವರ್ಷ 30 ವರ್ಷ 40 ವರ್ಷದಿಂದ ಬೆಳೆದಿರತಕ್ಕಂಥ ಕಾಫಿ ಗಿಡವನ್ನು ಕಡಿಯೋದು, ಅವರು ಬೆಳೆದಿರತಕ್ಕಂಥ ಸಿಲ್ವರ್ ಮರಗಳನ್ನು ಕಡಿಯೋದು, ಇನ್ನೊಂದು ಅವರು ಏನೋ ಕೃಷಿ ಮಾಡಿದರೂ ಕೂಡ ಅದನ್ನು ಹಾಳು ಮಾಡುವುದು ಒತ್ತುವರಿ ಕುಲ್ಲ ಅಲ್ಲ. ಏನು ಒತ್ತುವರಿ ಕುಲ್ಲ ಮಾಡಬೇಕು ಅಂದರೆ ಕೋರ್ಟ್ ಆದೇಶದಂತೆ, ಜಾಸ್ತಿ ಇದ್ದರೂ ಕೂಡ ಕೋರ್ಟ್ ಆದೇಶದಂತೆ ಅವರಿಗೆ 3 ಸಲ ತಿಳುವಳಿಕೆ ಪತ್ರವನ್ನು ಕೊಡಬೇಕು. ತಿಳುವಳಿಕೆ ಪತ್ರ ಕೊಟ್ಟಾಗ ಅವರಿಂದ ಏನು ಉತ್ತರ ಬರುತ್ತೆ, ಆನಂತರ ಕಾನೂನುಬದ್ಧವಾಗಿ ಅವರು ಹೋಗಿ ಅಲ್ಲಿ ತೆರವನ್ನು ಮಾಡಬೇಕು. ಇವತ್ತೇನಾಗ್ತಾ ಇದೆ, ಫಾರೆಸ್ಟ್ನವ್ರು ಕುಲ್ಲ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಪೊಲೀಸ್ನವರಿಗೆ ಒಂದು ಇಂಟಿಮೇಷನ್ ಕೊಡ್ಬಿಡ್ತಾರೆ, ಪೊಲೀಸ್ನವರು ಬಂದುಬಿಡ್ತಾರೆ. ಅವರಿಗೆ ಪೊಲೀಸ್ನವರು ನಿಂತ್ಕೊಂಡು ಇವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡಿಸುವಂಥ ಕೆಲಸವನ್ನು ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಗೌಸ್ ಮೊಹಮ್ಮದ್ದೀನ್, ಹುಣಸೇಮಕ್ಕಿ ಲಕ್ಷ್ಮಣ್, ಹಾದಿಹಳ್ಳಿ ಪುಟ್ಟಸ್ವಾಮಿ, BM ಗಣೇಶ್, ಹರೀಶ್ ಮುನ್ನಾ ಉಪಸ್ಥಿತರಿದ್ದರು.